ಬಿಡುತ್ತೆ, ಏಕಾದಶಿ ಅಂತಲೇ ಹೇಳಬೇಕು. ಅದಕ್ಕೆ ಏಕಾದಶಿ ಅಂತಷ್ಟು ಉಪವಾಸ ಅಂತ ಆಗೋದಿಲ್ಲ. ವಿದ್ಧ ಏಕಾದಶಿ ಆದರೂ ಕೂಡ ಏನು ಮಾಡೋಂಗಿಲ್ಲ, ಉಪವಾಸ ಮಾಡೋಂಗಿಲ್ಲ. ವಿದ್ಧ ಏಕಾದಶಿ ಉಪವಾಸ ಇಲ್ಲ. ಓಂ ಶ್ರೀಯಪ್ಪತ್ತೇ ನಿತ್ಯಾ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾ ಜಾಲೋಲ್ಲಾಸೋಭತ ಸಕಲಾಬದ್ಯ ತಮಸೇ ಜಗಜ್ಜನ್ಮಸ್ಥೇಮ ಪ್ರಳಯರಚನಾಶೀಲವಪುಷೇ ನಮೋ ಅಶೇಷಾಮ್ನಾಯ ಹೃದಯದೀಪ್ತಾಯ ಹರಯೇ. ಪ್ರಶಬ್ದಾಬ್ಧೌ ಗಾಢಾ ನ ಚ ನಿಗಮಚರ್ಚಾಸು ಚತುರಾ ನ ಚ ನ್ಯಾಯೇ ಪ್ರೌಢಾ ನ ಚ ವಿದಿತವೇದ್ಯಾ ಅಪಿ ವಯಂ ಪರಂ ಶ್ರೀಮತ್ಪೂರ್ಣಪ್ರಮತಿಗುರುಕಾರುಣ್ಯಸರಣಿಂ ಪ್ರಪನ್ನಾಃ ಮಾನ್ಯಾಃ ಸ್ಮಃ. ಕಿಮಪಿ ಚ ವದಂತೋಪಿ ಮಹತಾಂ ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಾಪ್ಯತಮಮಪ್ಯಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿತಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಓಂ ಓಂ ಅಥಾತೋರ್ಮ ಜಿಜ್ಞಾಸಾ. ಓಂ ಸ್ಥಾನ ವಿಶೇಷಾಧಿಕರಣ. ಈಗ ಕುಪಿತಾ ಹಿ ಫಣಚ್ಛಾಯ ಸಮೀಕೃತ್ಯಾಪರಂ ಸುಖಂ ಸೇವಂತೆ ಯತ್ಪದಂ ಧೀರಾಃ ತಂ ತಮುಪಾಸೇ ಶ್ರಿಯಃ ಪತಿಂ. ಈಗ ಸ್ಥವೋಂ ಸ್ಥಾನವೈಶೇಷ್ಯಾತ್ ಪ್ರಕಾಶಾದಿವತ್ ಓಂ ಓಂ ಓಪತ್ತೇಶ್ಚ ಓಂ. ಯದ್ಯಪಿ ಏತದಧಿಕರಣಂ ಪರಮತ ಇತ್ಯಥೋ ಅನಂತರಂ ತಥಾಪಿ. ಹಿಂದಿನ ಇದು ಕೂಡ ಅಷ್ಟೇ ಕ್ರಮ ವ್ಯತ್ಯಾಸ ಮಾಡಿದ್ದಾರೆ, ಅರ್ಥ ಆಗ್ಲಿಕ್ಕೆ ಅನುಕೂಲವಾಗಲಿಕ್ಕೋಸ್ಕರ ಅಂತ ತಿಳ್ಕೋಬೇಕು. ತಥಾಪಿ ತೇನ ಇವ ಏನೇನಾಪಿ ಸಂಗತಿ. ಆದ್ದರಿಂದನೇ ತೇನ ಇವ ಅನೇನಾಪಿ ಸಂಗತಿ ರಸ್ಯ. ಅನೇನ ವಿಷಯೋಪಕ್ಷೇಪಾತ್ ಉಪಯೋಗಕ್ಷೇಪಾತ್ ತೇನ ಪೂರ್ವಪಕ್ಷೋಪಪತ್ತಿ. ಇದು ಮತ್ತೇನಾಯಿತು ಅಂದರೆ ವಿಷಯ ಉಪಕ್ಷೇಪವಾದಾಗ ಪೂರ್ವಪಕ್ಷ ಬರುತ್ತೆ. ಪೂರ್ವಪಕ್ಷ ಬರಬೇಕಾದ್ರೂ ಕೂಡ ಏನೋ ಒಂದಿದೆ ಎಲ್ಲಿ ಅಂತ ಆಮೇಲೆ ಕೇಳ್ತಾನೆ. ಒಂದು ಕಡೆ ಇದೆ ಅಂದರೆ ಎಲ್ಲಿ ಅಂತ ಪ್ರಶ್ನೆ ಇಲ್ಲದೆ ಎಲ್ಲಿ ಪ್ರಶ್ನೆ ಬರೋದೇ ಇಲ್ಲ. ಕೆಲವು ಪ್ರಶ್ನೆಗಳು ಅದೇನು ಉಪಕ್ಷೇಪ ಮಾಡೋದು ಅಂದರೆ ಏನಂದರೆ ಹುಟ್ಲಕ್ಕೆ ಅವಕಾಶ ಏನಿರಬೇಕು ಅಂದರೆ ಇವತ್ತೇನು ಮಾಡಲಿ ಅಡುಗೆ ಅಂತ ಕೇಳಿದ್ರು. ಏಕಾದಶಿ ಅಂತೇಳಿ ಏನು ಹೇಳೋದಕ್ಕೆ ಏನು ಪ್ರಶ್ನೆಗೆ ಅವಕಾಶವೇ ಇಲ್ಲ ಅಂತ ಅರ್ಥ. ಈಗ ಬಂತು ಅವಕಾಶ. ಅದಕ್ಕೆ ಪೂರ್ವಪಕ್ಷ ಉಪಪತ್ತಿ ದರ್ಶನಾತ್ ಯದ್ವಾ ಅನೇನ ಪೂರ್ವಪಕ್ಷಯುಕ್ತ್ಯುತ್ಥಾನಾತ್ ತೇನ ವಿಷಯೋಪಕ್ಷೇಪಾತ್. ಪೂರ್ವಪಕ್ಷದ ಯುಕ್ತಿಗೆ ಅವಕಾಶ ಸಿಕ್ಕಿದ್ರಿಂದ ಈ ವಿಷಯ ಬಂತು. ತಥಾಹಿ ಏನಂತ ನಾ ಬ್ರಹ್ಮಾದೀನಾಂ ಆನಂದಸ್ಯ ತಾರತಮ್ಯಂ ಉಪಪದ್ಯತೆ ಭಗವದಾನಂದ ಪ್ರತಿಬಿಂಬತ್ವ ಅಭ್ಯುಪಗಮಾತ್. ಬ್ರಹ್ಮಾದಿಗಳ ಆನಂದದಲ್ಲಿ ತಾರತಮ್ಯವನ್ನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಭಗವದಾನಂದ ಪ್ರತಿಬಿಂಬತ್ವ ಅಭ್ಯುಪಗಮಾತ್. ಬಿಂಬ ಯಾರು? ಪರಮಾತ್ಮ. ಬಿಂಬ ಏನಾಗಿರುತ್ತೋ ಪ್ರತಿಬಿಂಬ ಏನಾಗಿರಬೇಕು? ಅವ್ರ ವಾದ ನೋಡಿ ಹೇಗಿದೆ. ಪ್ರತಿಬಿಂಬ ಅಂತ ಹೇಳಿದ ಮೇಲೆ ಪ್ರತಿಬಿಂಬ ಹೇಗಿರ್ಬೇಕು? ಯಾವಾಗಲೂ ಅಂದಮೇಲೆ ಯಾರದೋ ಫೋಟೋದಿಂದ ಯಾರೋ ವ್ಯಕ್ತಿಯಿಂದ ಯಾರೋ ಫೋಟೋ ಬರೋದಿಲ್ಲ. ಅವನ ಫೋಟೋಕ್ಕೆ ಅವನೇ ಇರಬೇಕು. ಪರಮಾತ್ಮನ ಪ್ರತಿಬಿಂಬ ಜೀವ ಅಂದಮೇಲೆ ಅವನ ಆನಂದಕ್ಕೆ ತಕ್ಕಂತೆ ಆನಂದ ಇರಬೇಕಲ್ಲ. ಸೊ ಏನು ಬಂತು ಅಲ್ಲಿಗೆ? ಆನಂದ ಸಾಮ್ಯ ಬರಬೇಕು. ಆನಂದ ಸಾಮ್ಯಕ್ಕೆ ಆರ್ಗ್ಯುಮೆಂಟ್ ನೋಡೋದಕ್ಕಿದೆ. ಕಷ್ಟ ಕಾಣುತ್ತೆ, ನಿಜ ಅಂತ ಅನಿಸುತ್ತೆ. ಅದು ಹೌದಲ್ಲ? ಆನಂದ ಸಾಮ್ಯ ಇರಬೇಕು. ತುಂಬ ಚಪ್ಪಾಳೆ ಹಾಕಿ ಸರಿ. ಅದು ಆನಂದ ಸಾಮ್ಯ ಒಪ್ಪೋರು ಏನು ಮಾಡ್ತಾರೆ ಇದಕ್ಕೆ ನೋಡಿದ್ರೆ ಬೆಸ್ಟ್ ಎಕ್ಸಾಂಪಲ್ ಇದು. ಯಾಕೆ? ಭಗವದಾನಂದ ಪ್ರತಿಬಿಂಬತ್ವ ಅಭ್ಯುಪಗಮ ನೀವೇ ಹೇಳಿದ್ದೀರಿ. ಮುಂದೆ ಉಪಾಧಿ ಆಭಾಸ ಎಲ್ಲ ಹೇಳಿದ್ದಾರೆ ಈಗ. ಆದ್ದರಿಂದನೇ ಬಿಂಬೇಚ ತಾರತಮ್ಯಾಭಾವಸ್ಯ ನ ಸ್ಥಾನತೋಪಿ ಮತ್ತು ದೇವ್ರ ಬಗ್ಗೆ ಒಂದು ಮಾತು ಹೇಳಿದ್ದೀರಿ ನೀವೀಗ. ಹೌದಪ್ಪ, ಅದೆಲ್ಲ ಕರೆಕ್ಟ್. ಬಿಂಬನೇ ಸ್ವಲ್ಪ ಚೇಂಜ್ ಆಗ್ಬೋದಲ್ಲ, ಅದಕ್ಕಾಗತ್ತೆ ಅಂತ ಹೇಳಿದ್ದೀರಿ. ನ ಸ್ಥಾನತೋಪಿ ಪರಸ್ಯ ಉಭಯಲಿಂಗಂ. ಸ್ಥಾನಭೇದದಿಂದ ದೇವರಿಗೇನಿಲ್ಲ ಅಂತ ಹೇಳಿದ್ದೀರಿ. ದೇರ್ ಫೋರ್ ಏನಿರಬೇಕೀಗ? ಈ ನಮ್ಮ ಹೃದಯ ಬಿಂಬರೂಪಿ ಇದ್ದಾನೆ ಪರಮಾತ್ಮ. ಅವನೇನು ಹೇಳಬೇಕೀಗ? ಹೌದಪ್ಪ, ಆ ದೇವರೆಲ್ಲ ಒಂದೇ, ಬಿಂಬರೂಪಿಯಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ, ಅದರ ಪ್ರತಿಬಿಂಬ ನೀನು, ಅದಕ್ಕೆ ವ್ಯತ್ಯಾಸ ಅಂತ ಹೇಳ್ಬೋದು. ಹೇಳಾಗಿಲ್ಲ ನೀವೀಗ. ಯಾಕೆ? ಪ್ರತಿಬಿಂಬ ಕೂಡ ಈಕ್ವಲಿ ಎಷ್ಟದು? ಮೂಲ ರೂಪ ವ್ಯತ್ಯಾಸನೇ ಇಲ್ಲ. ಆದ್ದರಿಂದ ನೀವು ಹೇಳಬಾರದು. ಬಿಂಬೇಚ ತಾರತಮ್ಯಾಭಾವಸ್ಯ ನ ಸ್ಥಾನತೋ ಅಭಿವ್ಯಕ್ತಿಯುಕ್ತವತ್ವ ಅನ್ಯಥಾ ಆಕಸ್ಮಿಕತ್ವ ಪ್ರಸಂಗ. ತಿಳ್ದ ಹೋದರೆ ಬೈ ಚಾನ್ಸ್ ಅಂತ ಹೇಳಬೇಕಷ್ಟೆ, ಕಾರಣನೇ ಇಲ್ಲ. ಆಕಸ್ಮಿಕ ಬೆಂಕಿ ಹೊಚ್ಚಿತು, ಆಕಸ್ಮಿಕ ಬೆಂಕಿ ಅಂತಾರಲ್ಲ ಹಾಗೆ. ಯದ್ವಾ ನ ಬ್ರಹ್ಮಾದೀನಾಂ ಆನಂದೋ ಭಗವದಾನಂದ ಪ್ರತಿಬಿಂಬ. ಅಥವಾ ಇನ್ನೊಂದಾದ ನೋಡಿ, ನಾವೆಲ್ಲ ಪರಮಾತ್ಮನ ಪ್ರತಿಬಿಂಬ ಆಗಿದ್ದರೆ ನಮ್ಮ ಆನಂದ ಎಲ್ಲ ಒಂದೇ ರೀತಿ ಇರಬೇಕಿತ್ತು. ಇಲ್ಲ, ಆದ್ದರಿಂದ ನಾವೇನಲ್ಲ, ಪ್ರತಿಬಿಂಬನೇ ಅಲ್ಲ. ಈ ಎರಡು ವಾದ ಇದೆ ಈಗ. ಪ್ರತಿಬಿಂಬ ಅಂತ ಒಪ್ಪಿಕೊಂಡ್ರೆ ಒಂದು ಸಮಸ್ಯೆ, ಇಲ್ಲದೆ ಹೋದರೆ ಇನ್ನೊಂದು ಸಮಸ್ಯೆ. ಎರಡು ಸಮಸ್ಯೆಗೆ ಉತ್ತರ ಕೊಡಬೇಕು. ಪರಸ್ಪರ ವಿಭಿನ್ನತ್ವಾತ್ ಬಿಂಬಾಭಿಮತೆ ಚ ವೈಚಿತ್ರ್ಯಾಭಾವಾದಿತಿ
ಇನ್ನು ಬಿಂಬದ ಬಗ್ಗೆ ವೈಚಿತ್ರ್ಯ ಇರಲಿಕ್ಕೆ ಸಾಧ್ಯ ಇಲ್ಲ. ಬಿಂಬ ಒಪ್ಕೊಂಡ ಮೇಲೆ ವೈಚಿತ್ರ್ಯ ಒಪ್ಕೋಬಾರ್ದು, ವೈಚಿತ್ರ್ಯ ಒಪ್ಕೊಂಡ್ಮೇಲೆ ಬಿಂಬ ಅಂತ ಒಪ್ಕೋಬಾರ್ದು ದೇವರನ್ನು. ಅಥವಾ ಅತ್ರೇದಂ ವಿಶದಯತಿ ಪ್ರತಿಬಿಂಬವತೀತಿ. ಓಂ ಸ್ಥಾನ ವಿಶೇಷಾತ್ ಪ್ರಕಾಶಾದಿವತ್ ಓಂ ಪ್ರತಿಬಿಂಬವತ್ ಅನ್ಯೇಷಾಂ ಆನಂದೋ ಅನ್ಯಗುಣ ಯಥಾ ಪ್ರತಿಬಿಂಬವದಪ್ಪೇಷಾಂ ಆನಂದೋ ಅನ್ಯಗುಣ ಯಥಾ. ಯದ್ಯಪಿ ಯೇಷಾಂ ಬ್ರಹ್ಮಾದೀನಾಂ ಆನಂದ ಪ್ರತಿಬಿಂಬವತ್. ಇಲ್ಲ, ಮೊದಲನೇ ಪಕ್ಷ ಕರೆಕ್ಟು, ಪ್ರತಿಬಿಂಬವತ ಸಿದ್ಧಾಂತ. ಪ್ರಸಿದ್ಧ ಪ್ರತಿಬಿಂಬೈ ತುಲ್ಯಂ ವರ್ತತೆ. ಭಗವದಾನಂದ ಪ್ರತಿಬಿಂಬೋ ಭವತಿ ಇತಿ ಯಾವತ್. ತಥಾಪಿ ಪರಸ್ಪರಂ ವಿಚಿತ್ರೋ ಭವತಿ ಇತಿ ಶೇಷಃ. ಕಥಂ? ಎಲ್ಲ ಒಪ್ಕೋತೀರಿ, ಮತ್ತೆ ವೈಚಿತ್ರ್ಯ ಒಪ್ಕೋಬೇಕಾ? ಯಾಕೆ ಒಪ್ಕೋತೀರಿ? ವೈಚಿತ್ರ್ಯ ಒಪ್ಕೋಬೇಡಿ, ಸಾಮ್ಯ ಒಪ್ಕೋಬೇಡಿ ಎಂದು ಹೇಳ್ತಾರೆ. ಅನ್ಯೇಷಾಂ ಸಾಧನಭೂತಾನಾಂ ಉಪಾಧಿಗುಣಾನಾಂ ಭಕ್ತ್ಯಾದೀನಾಂ ವೈಚಿತ್ರ್ಯ ಅನತಿಕ್ರಮೇಣ. ಅಲ್ಲಿ ಭಕ್ತ್ಯಾದಿಗಳಿಗೆ ತಕ್ಕಂತೆ ಆನಂದ ವೇರಿ ಆಗುತ್ತೆ, ಆದ್ದರಿಂದ ಪ್ರತಿಬಿಂಬ ವೇರಿ ಆಯಿತು. ತತ್ರ ದೃಷ್ಟಾಂತಹ ಪ್ರತಿಬಿಂಬವದಿತಿ. ಯಥಾ ಸೂರ್ಯಾದಿ ಪ್ರತಿಬಿಂಬಾನಾಂ ಸೂರ್ಯಕಾಂತ ಜಲಾದಿಗತಾನಾಂ ಸೂರ್ಯಾದಿಬಿಂಬವೈಚಿತ್ರ್ಯಾಭಾವೇಪಿ ಸೂರ್ಯಕಾಂತಾದಿ ಸ್ಥಾನಗುಣ ವೈಚಿತ್ರ್ಯಾತ್ ವೈಚಿತ್ರ್ಯಂ ತಥಾ ಇತ್ಯರ್ಥ. ಎಷ್ಟು ಸಿಂಪಲಾಗಿ ತೋರಿಸಿದೆ. ಒಂದೇ ಸೂರ್ಯನ ಪ್ರತಿಬಿಂಬ ಇದೆ, ಗೊತ್ತಾಯ್ತಾ? ಪ್ರತಿಬಿಂಬ ಎಲ್ಲಿ ಕಾಣ್ತಾನೆ? ನೀರಲ್ಲಿ ಕಾಣ್ತಾನೆ, ಒಂದು ಕಡೆ ಇದೆ. ಆಮೇಲೆ ಸೂರ್ಯಕಾಂತಾದಿಗಳು ನೋಡಿ ಅಲ್ಲಿ ಕಾಣ್ತಾನೆ, ಬೇರೆ ಬೇರೆ ಫೋಟೋದಲ್ಲಿ ಕಾಣ್ತಾನೆ, ಟಿ ವಿಯಲ್ಲಿ ಕಾಣ್ತಾನೆ. ಎಷ್ಟು ವ್ಯತ್ಯಾಸ ಇದೆ ಈಗ. ಆ್ಯಕ್ಚುಯಲ್ ಗ್ರಹಣ ನೋಡಿದರೆ ಕಣ್ಣು ಎಫೆಕ್ಟ್ ಆಗುತ್ತೆ ಅಂತ ಗೊತ್ತು, ಸೂರ್ಯಗ್ರಹಣನ. ಆದರೆ ಟಿ ವಿಯಲ್ಲಿ ತೋರಿಸ್ತಾ ಇದ್ದಾನೆ, ಏನಾಗಲ್ಲ. ಯಾಕೆ? ಏನದು? ಅದೇ ಸೂರ್ಯ ಅಲ್ಲ ಅಲ್ಲಿರೋದು. ಅಲ್ಲಿ ಸೂರ್ಯ ಇರೋದು ಯಾರಲ್ಲಿ? ಸೂರ್ಯನ ಇಮೇಜ್ ಅದು, ಸೂರ್ಯ ಅಲ್ಲ ಆ್ಯಕ್ಚುಲಿ. ಆದ್ದರಿಂದ ಏನಾಗಲಿಲ್ಲ, ಅಲ್ಲಿ ಆಗಲಿಲ್ಲ, ಅಲ್ಲಿ ಬಿಂಬಕ್ಕಾಯ್ತು. ಹಾಗಿದ್ದರೆ ನಿಮ್ಮ ಪ್ರಕಾರ ಏನಾಗಬೇಕೀಗ? ನಿಮ್ಮ ಪ್ರಕಾರನೇ ಒಂದು ಸೂರ್ಯ ಕನ್ನಡ ಒಪ್ಕೋತೀರ, ಟಿ ವಿಯಲ್ಲಿ ತೋರಿಸೋದನ್ನು ಒಪ್ಕೋತೀಯ, ಅರ್ಥ ಆಯ್ತಾ? ಆಮೇಲೆ ರಿಲೇ ಮಾಡೋದನ್ನು ಒಪ್ಕೋತೀಯ, ಸಾಯಂಕಾಲ ಆ ಗ್ರಹಣ ನೋಡೋದನ್ನು ಒಪ್ಕೋತೀಯ. ಸೊ ಪ್ರತಿಬಿಂಬದಲ್ಲಿ ವ್ಯತ್ಯಾಸ ಇಲ್ಲ ಅಂತ ಹೇಳಿದರೆ, ಬಿಂಬಕ್ಕೂ ಪ್ರತಿಬಿಂಬ ಸಾಮ್ಯ ಹೊಡೋದಾದರೆ ಇದನ್ನು ನೋಡಬಾರ್ದಾಗಿದ್ದರೆ, ಇದನ್ನು ನೋಡಿದ್ರೆ ಕಣ್ಣು ಹೋಗಬೇಕು, ಅಥವಾ ಅದನ್ನು ನೋಡಿದ್ರೆ ಕಣ್ಣು ಹೋಗಬಾರ್ದು. ಏನು ಹೇಳ್ತೀಯಾಗ? ಇಲ್ಲ ಪ್ರತಿಬಿಂಬಕ್ಕೆ ವೈಚಿತ್ರ್ಯ ಇದೆ ಅಂತ ಒಪ್ಕೋಬೇಕಾ? ಅದೇ ಆನಂದ ಭೇದ ಆಗುತ್ತೆ. ಅದಕ್ಕೆ ಬರೀ ಆನಂದ ಒಂದೇ ಬದಲಾಗಲಿಲ್ಲ, ಏನೇನು ಬದಲಾಯಿತು? ಎಲ್ಲ ಗುಣಗಳು ಬದಲಾದವು, ಗೊತ್ತಾಯ್ತಾ? ಎಲ್ಲ ಗುಣಗಳು ಬದಲಾಗೋದು. ಇವತ್ತು ನಿನ್ನ ಬೆಂಕಿ ಫೋಟೋ ಇದೆ, ಈಗ ಬೆಂಕಿ ಏನು ಗುಣ ಇಲ್ಲ ಅದರಲ್ಲಿ. ಫಸ್ಟು ಸುಡೋ ಗುಣನೇ ಇಲ್ಲ, ಆದ್ರೂ ಏನಂತ ಇಟ್ ಇಸ್ ಫೈರ್ ಅಂತ ಹೇಳಿದ್ರು. ಫೈರ್ ಆ್ಯಕ್ಚುಲಿ ಸರಿ ಅಲ್ಲ. ಅಂದರೆ ಎಷ್ಟು ಪ್ರಶ್ನೆಗೆ ಉತ್ತರ ಕೊಡ್ತಾರೆ, ಅದಕ್ಕೇನಂತೆ ಬ್ರಹ್ಮಸೂತ್ರ ನ್ಯಾಯ ಇದು. ಪೂರ್ವಪಕ್ಷ ನ್ಯಾಯಕ್ಕೆ ಉತ್ತರ ಕೊಡೋದೇ ಬ್ರಹ್ಮಸೂತ್ರ ನ್ಯಾಯ. ಈ ರೀತಿ ಇರೋದಕ್ಕೆ ಪರ್ಫೆಕ್ಷನ್ ಅಂದರೆ ಇದು ಪರವಿದ್ಯಾ ಅಂತ ಕರೆದ್ರು. ಹಾಂ, ಅದು ವಿವರಣೆ, ಅರ್ಥ ಅಲ್ಲ, ವಿವರಣೆ ಇದು. ಯಥಾ ಸೂರ್ಯಾದಿ ಪ್ರತಿಬಿಂಬಾನಾಂ ಸೂರ್ಯಕಾಂತ ಜಲ, ಸೂರ್ಯಕಾಂತದಲ್ಲಿದೆ, ಜಲದಲ್ಲಿದೆ, ಫೋಟೋದಲ್ಲಿದೆ, ಆದಿ ಶಬ್ದದಿಂದ ಟಿ ವಿ ಎಲ್ಲೆಲ್ಲೋ ಇದೆ. ಸೂರ್ಯಾದಿಬಿಂಬ ವೈಚಿತ್ರ್ಯಾಭಾವೇಪಿ ಸೂರ್ಯಕಾಂತಾದಿ ಸ್ಥಾನಗುಣ ವೈಚಿತ್ರ್ಯಾತ್ ವೈಚಿತ್ರ್ಯಂ ತಥಾ. ಬಂದೇ ಬಂತದ್ದು. ವೈಚಿತ್ರ್ಯ ತ್ವದ್ಧರ್ಮಃ ನಾರಾಯಣೇತಿ ಎಂದು ಯಾವುದು ಕಾರಣ ಅಂತ ಕೇಳಿದರೆ, ನಾರಾಯಣ ಗುಣಾಧೀನಶ್ಚ ಉಪಪತ್ತಿ ಯುಕ್ತಿ ಇದು. ಉಪಪತ್ತೇಶ್ಚ ನಾರಾಯಣ ಗುಣಾಧೀನಶ್ಚ. ನಾರಾಯಣ ಗುಣ ಬರೀ ದೇವ್ರ ಪ್ರತಿಬಿಂಬ ಅಷ್ಟೇ ಅಲ್ಲ, ಭಾರಿ ಹೊಸ ವಿಷಯ. ಏನು ಹೊಸ ವಿಷಯ ಅಂದರೆ, ನಮ್ಮ ಎಲ್ಲ ಗುಣಗಳು ದೇವರ ಗುಣಗಳ ಪ್ರತಿಬಿಂಬ. ಅರ್ಥ ಆಯ್ತು? ಎಲ್ಲ ಗುಣಗಳು ದೇವರ ಪ್ರತಿಬಿಂಬವಾದ್ದರಿಂದ ಗುಣಗಳಲ್ಲೂ ವ್ಯತ್ಯಾಸ ಇದೆ. ಬರೀ ಆಕಾರದಲ್ಲಿ ಮಾತ್ರ ಅಲ್ಲ, ಏನಾಗುತ್ತದೋ ಗುಣದಲ್ಲಿ ವ್ಯತ್ಯಾಸ. ಇವತ್ತು ನೋಡಿ, ಒಬ್ಬ ಚಿತ್ರ ಬರೆಸ್ತಾರೆ, ಒಬ್ಬರು ಆರ್ಟಿಸ್ಟ್ ಕೈಲಿ ಒಂದು ಫೋಟೋ ತೆಗಿತಾರೆ, ಬ್ಲ್ಯಾಕ್ ಆ್ಯಂಡ್ ವೈಟ್, ಆಮೇಲೆ ಕಲರ್ ಫೋಟೋ ತೆಗಿತಾರೆ, ವಿಡಿಯೋ ತೆಗಿತಾರೆ. ಎಷ್ಟು ಡಿಫ್ರೆನ್ಸ್ ಇದೆ ಎಲ್ಲದರಲ್ಲೂ ಕೂಡ. ಎಂಥ ಪರ್ಫೆಕ್ಟ್ ಆರ್ಟಿಸ್ಟ್ ಬರೆದ್ರೂ ಕೂಡ ಏನು ಕಾಣುತ್ತೆ ಅದರಲ್ಲಿ? ಎಲ್ಲಿ ಚೂರು ವ್ಯತ್ಯಾಸ ಬಂದೇ ಬರುತ್ತೆ. ಎಲ್ಲೋ ಒಂದಲ್ಲಿ ಎಲ್ಲ ಹಾಕ್ಲಿಕ್ಕೆ ಬರೋದಿಲ್ಲ, ವ್ಯತ್ಯಾಸ ಬಂತು. ಅದೇ ಫೋಟೋ ತೆಗೆದಾಗ ಜಾಸ್ತಿ ಕ್ಲಾರಿಟಿ ಜಾಸ್ತಿ, ಕಲರ್ ಫೋಟೋ ತೆಗೆದಾಗ ಇನ್ನೂ ಬಿಳಿ ಕೆಂಪು ಏನೇನೋ ಡ್ರೆಸ್ ಹಾಕ್ಕೊಂಡು ಎಲ್ಲ ಬ್ಲ್ಯಾಕ್ ಆ್ಯಂಡ್ ವೈಟ್ ಆಗಿಬಿಡುತ್ತೆ. ಅಲ್ಲಿ ಆ್ಯಸ್ ಇಟ್ ಹಾಗೆ ಕಾಣಿಸುತ್ತೆ, ಗೊತ್ತಾಯ್ತಾ? ವೀಡಿಯೋದಲ್ಲಿ ಮೂಮೆಂಟ್ ಕೂಡ ಕಾಣಿಸುತ್ತೆ. ಇಷ್ಟಾದರೂ ಕೂಡ ಏನಲ್ಲ, ಅದು ಪ್ರತಿಬಿಂಬ ಇದು ಅಷ್ಟೇ ಹೊರತು ಬೇರೆ ಅಲ್ಲ. ಸೊ ಸ್ಥಾನಭೇದದಿಂದ ವಿಶೇಷ ತಾತ್ಪರ್ಯ ಏನು ಗೊತ್ತಾ? ಈಗ ಸ್ಥಾನಭೇದದಿಂದ ಬಿಂಬದಲ್ಲಿ ವ್ಯತ್ಯಾಸ ಆಗೋದಿಲ್ಲ. ಏನಾಗುತ್ತೆ ಅದರಿಂದ? ಪ್ರತಿಬಿಂಬದಲ್ಲಾಗುತ್ತೆ. ದೇರ್ ಫೋರ್ ನಾವು ಪ್ರತಿಬಿಂಬವಾದರೆ ನಾವು ಅವರೇ ಅಂತ ಹೇಳಿಲ್ವಲ್ಲ. ಇದನ್ನು ಯಾರಿಗೆ ಉತ್ತರ ಕೊಡೋದು ಕಷ್ಟ? ಇದನ್ನು ಮಾಯಾವಾದಿಗಳು ಒಂದೇ ಅಂತ ಒಪ್ಕೊಂಡ್ಬಿಡ್ತಾರಲ್ಲ, ಅವ್ರಿಗೆ ಕಷ್ಟ ಉತ್ತರ ಕೊಡೋದು. ನಮಗೆ ಸಮಸ್ಯೆ ಇಲ್ಲ. ಯಾತಕ್ಕೆ? ನಾವು ಪ್ರತಿಬಿಂಬ ಅಂತ ಕರೆದಿರೋದ್ರಿಂದ ಉತ್ತರ ಬಂದೋಯ್ತು. ಎಷ್ಟು ಪ್ರಶ್ನೆ ಸಮಸ್ಯೆ ಇದೆ ನೋಡಿ. ಇದೆಲ್ಲ ಒಂದು ಇಂಡೈರೆಕ್ಟ್ಲಿ ಏನಿದೆ, ಮಾಯಾವಾದ ಖಂಡನ ಇದಿಷ್ಟು ಕೂಡ. ಇವು ಬಿಂಬಕ್ಕೆ ಬಿಂಬತ್ವ ಸೇಮ್ ಅಖಂಡತ್ವ ಒಪ್ಕೊಂಡ ಮೇಲೆ, ಐಕ್ಯ ಒಪ್ಕೊಂಡ ಮೇಲೆ ಏನಿರಬೇಕಲ್ಲಿ? ಏನಿರಬೇಕು? ಸಾಮ್ಯ ಇರಬೇಕಲ್ಲ. 100% ಸಾಮ್ಯ ಇರಬೇಕು.
ಇವತ್ತು ಬೆಂಕಿ ಸುಡುತ್ತೆ ಅಂದರೆ ಕಿಡಿನೂ ಸುಡುತ್ತೆ ಅಂತಲೇ ಅರ್ಥ. ಗೊತ್ತಾಯ್ತಾ? ಬಿಂಬಶಕ್ತಿಯಾಚ ವಿಚಿತ್ರ ಇತ್ಯರ್ಥ. ಸ್ಥಾನಗುಣಸ್ಯ ಬಿಂಬ ಸಾಮರ್ಥ್ಯಸ್ಯ ಚ ಪ್ರಯೋಜಕತ್ವ ನ್ಯಾಯವಿವರಣೆ ವ್ಯುತ್ಪಾದಿತಂ. ಕೆಲವು ನ್ಯಾಯಗಳನ್ನು ನ್ಯಾಯವಿವರಣ ಆಚಾರ್ಯ ಯಾತಕ್ಕೆ ಬರೀತಾರೆ ಅಂದರೆ ಕೆಲವು ವಿಷಯನ ಅಲ್ಲಿ ಇನ್ನೂ ಸ್ಪಷ್ಟ ಮಾಡೋದಕ್ಕೋಸ್ಕರ. ಅನೇನ ಉಪತ್ತೇಶ್ಚೇತಿ ಸೂತ್ರಂ ವ್ಯಾಖ್ಯಾತಂ ಭವತಿ. ಬಿಂಬ ಪ್ರತಿಬಿಂಬಯೋರೈಕ್ಯಂ ಕೇಚಿದಿಚ್ಛಂತಿ ಅತಃ ಪ್ರತಿಬಿಂಬತ್ವಂ ವ್ಯಾಖ್ಯಾತಂ ನಾರಾಯಣೇತಿ. ಗುಣಃ ಆನಂದಃ. ಮುಂದೆ ಚಶಬ್ದೇನ ಕೆಲವರು ಬಿಂಬ ಪ್ರತಿ ಐಕ್ಯವನ್ನು ಹೇಳ್ತಾರಲ್ಲ, ಅಲ್ಲ ಅಂತ ಹೇಳೋದಕ್ಕೆ ಉಪಪತ್ತಿ. ಅವ್ರಿಗೆ ಉಪಪತ್ತಿ ಇಟ್ಕೊಂಡು ಪ್ರಶ್ನೆ ಕೇಳಿದರು, ಉಪಪತ್ತಿಯಿಂದಲೇ ಉತ್ತರ ಕೊಡಬೇಕು. ಚ ಶಬ್ದೇನ ತತ್ಸದೃಶಶ್ಚೇತಿ ಗ್ರಾಹ್ಯಂ. ಬಿಂಬಾಭಿನ್ನ ಏವ ಕಿಂ ನಸ್ ಭವತಿ ಇತ್ಯತಃ ಅತ್ಯಲ್ಪ ಇತಿ. ಯಾಕೆ ಅಭೇದನೆ ಹೇಳ್ಬಿಡೋಣ ಪ್ರತಿಬಿಂಬಕ್ಕೆ ಅಂತ ಕೇಳಿದರೆ ಹೇಳಕ್ಕೆ ಬರೋದಿಲ್ಲ. ಅತ್ಯಲ್ಪ ತದಪೇಕ್ಷೆಯ ತಸ್ಮಾತ್ ಭಿನ್ನಶ್ಚ ಸತತಂ ಅನ್ಯತ್ ಜ್ಞಾನಂ ಪರಸ್ಯ ಚ. ದೇರ್ಫೋರ್ ಅತ್ಯಂತ ಅಲ್ಪ ನಮ್ಮಲ್ಲಿರೋದು. ಬಿಂಬ ಪ್ರತಿಬಿಂಬಗಳಲ್ಲಿ ಬಿಂಬ ಒಂದು ಹೊಳಪಿದೆ ಅಂತ ತಿಳ್ಕೊಂಬೋಣ. ಸೂರ್ಯನಲ್ಲಿ ಹೊಳಪಿದೆ ಕಾಣುತ್ತೆ. ಇದು ಒಳ್ಳೆ ಫಸ್ಟ್ ಕ್ಲಾಸ್ ದೀಪ 500 ಕ್ಯಾಂಡಲ್ಸ್ ಹಾಕಿಬಿಟ್ಟಿದ್ದಾರೆ. ಫೋಟೋ ತೆಗಿತಾರೆ. ಫೋಟೋ ಇಟ್ಟರೆ ಬೆಳಕು ಚೂರಾರ ಬರುತ್ತೆ ಅದರಿಂದ. ಅದನ್ನು ನೋಡೋಕ್ಕೆ ಬೆಳಕಬೇಕು ಮತ್ತೆ ಹೊರತು ಬರೋದೇ. ಅದು ಏನು ಮಿಸ್ ಆಯ್ತು ಅದರಲ್ಲಿ? ಮುಖ್ಯವಾದ ಗುಣನೇ ಮಿಸ್ ಆಗೋದು. ಮುಖ್ಯವಾದ ಗುಣ ಸ್ವಾತಂತ್ರ್ಯ. ಅರ್ಥ ಆಯ್ತಾ ಈಗ? ಅದೇ ಮಿಸ್ ಆಯಿತು. ಮುಖ್ಯವಾದ ಸ್ವಾತಂತ್ರ್ಯ ಮಿಸ್ ಆದಮೇಲೆ ಇನ್ನು ಯಾವ ಗುಣ ತೊಗೊಂಡು ಏನು ಮಾಡ್ತೀನಿ ನೀನೀಗ? ದೇರ್ಫೋರ್ ಅಂದರೆ ಎಷ್ಟು ಇದರಿಂದ ಎಷ್ಟು ಕ್ಲಾರಿಟಿ ಬರುತ್ತೆ ಗೊತ್ತಾ? ಯೋಚನೆ ಮಾಡಬೇಕಾದ್ರೆ ಎಷ್ಟು ವಿಷಯ ಗೊತ್ತಾಗುತ್ತೆ. ನಾಲೆಡ್ಜ್ ವೈಸ್ ಎಷ್ಟು ಎಕ್ಸ್ಪ್ಯಾಂಡ್ ಆಗುತ್ತೆ. ಅದಕ್ಕೇನೆ ಇದನ್ನು ಓದ್ತಾ ಇದ್ದು ಲೌಕಿಕನೂ ಓದ್ತಿದ್ರೆ ಲೌಕಿಕದ ಕ್ಲಾರಿಟಿ ಭಾರಿ ಜಾಸ್ತಿ ಆಗುತ್ತೆ. ಇದರ ಕ್ಲಾರಿಟಿ ಎಷ್ಟು, ಅದರಿಂದ ಇದ್ರ ಕ್ಲಾರಿಟಿನೂ ಕೂಡ ಉಪಯೋಗ ಆಗುತ್ತೆ. ಅದನ್ನ ಇಗ್ನೋರ್ ಮಾಡೋಕ್ಕೆ ಹೋಗಬಾರ್ದು. ಜ್ಞಾನ ಯಾವ ದೃಷ್ಟಿಯಿಂದ ನೋಡಿದರೂ ಕೂಡ ಅದು ಹೆಚ್ಚೆಚ್ಚು ಶೋಭೆನೇ ಕೊಡುತ್ತೆ. ಅತ್ಯಲ್ಪಸ್ತದಪೇಕ್ಷಯ ತಸ್ಮಾತ್ ಭಿನ್ನಶ್ಚ ಸತತಂ ಅನ್ಯದ್ ಜ್ಞಾನಂ ಪರ. ಇಲ್ಲದೆ ಹೋಗಿದ್ದರೆ ಟಿ ವಿ ಕೆಳಗೊಂದು ಏನು ಹೀಟ್ರ್ ಫೋಟೋ ಇಟ್ಬಿಟ್ಟು ಅಡುಗೆ ಮಾಡೋದಾಗಿ, ಹೀಟ್ರ್ ಫೋಟೋ ಇಟ್ಬಿಟ್ಟು ಫ್ರೀ ಕರೆಂಟ್ ಫ್ರೀ ಆಗ ಯೋ ಇತಿ ಹೇತವ್ ಚಹ ಹೇತವ್ ಅಂದರೆ ಚ ಅಂತ ಯಾತಕ್ಕೆ ಉಪಯೋಗಿಸ್ರೆ ಅದರ ಕಾರಣ ಅಂತ ಅರ್ಥ. ಯಸ್ಮಾತ್ ತದಪೇಕ್ಷೆಯ ಅತ್ಯಲ್ಪ ತಸ್ಮಾತ್ ಸತತಂ ಭಿನ್ನ ಇತಿ. ದೇರ್ಫೋರ್ ಪ್ರತಿಬಿಂಬ ಒಮ್ಮೆ ಬಿಂಬ ಒಮ್ಮೆ ಐಕ್ಯ ಹೇಳಬಾರ್ದು. ಪ್ರತಿಬಿಂಬ ಅಂದರೆ ಏನರ್ಥ? ಮೂರನೇ ಅರ್ಥ ಪ್ರತಿಬಿಂಬಕ್ಕೆ. ಒಂದರ್ಥ ಏನು? ಇನ್ನೊಂದು ಎಂಥ ಸಾದೃಶ್ಯ? ಕಿಂಚಿತ್ ಸಾದೃಶ್ಯ. ಇನ್ನೊಂದೇನು? ಟೋಟಲ್ ಆಧೀನ್ಯ. ಟೋಟಲ್ ಆಧೀನ್ಯ. ಕಿಂಚಿತ್ ಸಾಧೀನ್ಯ ಟೋಟಲ್ ಸಾದೃಶ್ಯ ಅಲ್ಲ. ಕಿಂಚಿತ್ ಸಾದೃಶ್ಯ ಟೋಟಲ್ ಆಧೀನ್ಯ. ಎರಡು ಮುಗೀತು. ಮೂರನೇದೇನು? ಸದಾ ಆಧೀನ. ಸದಾ ಆಧೀನ್ಯ. ದೇರ್ಫೋರ್ ಸದಾ ಭೇದ. ಸದಾ ಆಧೀನ್ಯ ಇದ್ಮೇಲೆ ಸದಾ ಭೇದ. ಅದಕ್ಕೆ ಉಪನಿಷತ್ತೇ ಹೇಳಿದ್ದು, ನಾವೆಲ್ಲ ಹೇಳಿದ ಮಾತಿದ್ದನ. ಉಪನಿಷತ್ತೇ ದೇವ್ರ ಪ್ರತಿಬಿಂಬ ಅಂತ ಕರೆದಿರೋ ಜೀವರನ್ನು. ಆ ಮಾತಿನಲ್ಲೇ ಏನು ಬಂತು? ಇವಿಷ್ಟು ಅರ್ಥ ಬಂದೋಯ್ತು. ಆದ್ದರಿಂದ ಅವ್ರು ಕೋಟ್ ಮಾಡಿದ್ದು ಅವರಿಗೆ ಎದುರಾಯ್ತು. ಈಗ ಅಲ್ಪಜ್ಞಾನಂತು ಜೀವಾನ ಮನ್ಯ ಆನಂದ ಈಶತ ಮುಖ್ಯೇಶತ ಪರೇಶಸ್ಯ ಗೌಣೀ ಜೀವಸ್ಯ ಸಾಯತಃ ಇತಿ ಶ್ರುತೇ. ಅನ್ಯಜ್ಞಾನ ಜೀವನ ಜ್ಞಾನದ ರೀತಿಯೇ ಬೇರೆ, ಜೀವನ ಆನಂದ ರೀತಿಯೇ ಬೇರೆ, ದೇವರ ಜ್ಞಾನದ ರೀತಿಯೇ ಎಲ್ಲ ಟೋಟಲಿ ಚೇಂಜ್. ಮುಖ್ಯೇಶತ ಪರೇಶಸ್ಯ ಗೌಣೀ ಜೀವಸ್ಯ ಸಾಯತಃ. ನಿಜವಾದ ಈಶತ್ವ ಇರೋದು ಯಾರಿಗೆ? ಪರೇಶತ್ವ ಇರೋರು ಯಾರಿಗೆ? ದೇವರಿಗೆ ಮಾತ್ರ. ಜೀವನ ಈಶ ಅಂತ ಕರೆದ್ರೆ ಅದು ಗೌಣಿ, ಸೆಕೆಂಡರಿ ಸೆನ್ಸಲ್ಲೇ ಹೊರತೇನಲ್ಲ, ಪ್ರೈಮರಿ ಸೆನ್ಸಲ್ಲ. ಇತಿ ಶ್ರುತೇ. ಅನ್ಯ ಆನಂದ ಪರಸ್ಯ ಜೀವಾನಾಂಚ ಇತಿ ಸಂಬಂಧ ಏವಂ ಈಶತಾ ಇತ್ಯಪಿ ಯೋಜ್ಯಂ ಮುಖ್ಯೇಶತಾ ಇತ್ಯುಪಲಕ್ಷಣಯ ಹೇತುಮಾಹ ಇತಿ ಶ್ರುತೇರಿತಿ ಪೂರ್ವೇಣ ಸಂಬಂಧ ಇತಿ ಸ್ಥಾನವೈಶೇಷಾಧಿಕರಣಂ. ಅಲ್ಲಿ ಮುಗಿತು. ನಾಳೆ ದಿವಸ ಪಾಲಕತ್ವಾಧಿಕರಣ. ನಾಳೆ ಅಂದರೆ ಶನಿವಾರ.